ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಅಮೃತದ ಅರಿ. ಇವತ್ತಿನ ಸಂಚಿಕೆಯಲ್ಲಿ ಏನೆಲ್ಲಾಗುತ್ತೆ ಅಂತ ನೋಡೋಣ ಬನ್ನಿ. ನಮ್ಮ ಚಾನಲ್ ನಿಮಗೆ ಇಷ್ಟ ಇದ್ದರೆ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ. ಸಂಚಿಕೆ ಶುರುವಿನಲ್ಲಿ ಕೂಡ ಈ ಕಡೆಗೆ ಮಲ್ಲಿಗೆ ಈ ಕಡೆಗೆ ಗೌತಮ್ ಎಲ್ಲ ವಿಷಯ ಕೂಡ ಹೇಳಿರ್ತಾನೆ. ಈಗೀಗ ಮಾತಾಡು ನೀನು, ಈಗೆಲ್ಲ ಜಯದೇವ್ ಹತ್ರ ಮಾತಾಡಿದರೆ ಈ ಎಲ್ಲ ಆಸ್ತಿ ಕೂಡ ಅವ್ರಿಗೆ ಸಿಗೋದೇ ಇಲ್ಲ ಅಂತ. ಆಗ ಈ ಕಡೆಗೆ ಆನಂದ್ ಗೌತಮ್ ಕೂಡ ಎಲ್ಲರೂ ಕೂಡ ಪ್ಲ್ಯಾನ್ ಹಾಕೊಂಡು ಮಾತಾಡ್ತಾ ಇರ್ತಾರೆ. ಆಗ ಇದನ್ನೆಲ್ಲ ಕೂಡ ಇವನ ಹತ್ರ ಈಗೆಲ್ಲ ಮಾತಾಡಿದರೆ ಅವನು ಸರಿಯಾಗಿ ದಾರಿ ಬರ್ತಾನೆ. ಆಗ ನೀನು ಈ ಡೈವರ್ಸ್ ಪೇಪರ್ ಕೊಡೋದೇ ಇಲ್ಲ, ಅವನು ತುಂಬ ಭಯ ಪಡ್ತಾನೆ. ನೀನು ಈಗೆಲ್ಲ ಮಾತಾಡು ಅಂತ. ಆಗ ಈ ಕಡೆ ಗೌತಮ್ ಕೂಡ ಹೇಳ್ತಾ ಇರ್ತಾನೆ. ಹೇಳುವಾಗ ಆಯ್ತು ಬಾಬಾ, ನಾನು ಹಾಗೆ ಮಾತಾಡ್ತೀನಿ ಅಂತ. ಆಗ ಈ ಕಡೆಗೆ ಮಲ್ಲಿ ಕೂಡ ಫುಲ್ ಧೈರ್ಯ ಮಾಡ್ಕೊಂಬಿಟ್ಟು ಜಯದೇವ್ ಹತ್ರ ಬಂದು ಆಗ ಅವನಿಗೆ ತುಂಬ ಟೆನ್ಷನ್ ಮಾಡ್ಕೊಳೋ ಥರ ಅವನು ಇವಳು ತುಂಬ ತುಂಬ ಖುಷಿಯಿಂದ ಇರಬಾರ್ದು, ಅವಳು ಯಾವಾಗಲೂ ನೋಡಿದ್ರೆ ಅವಳು ತುಂಬ ನರಳ್ತಾ ಇರಬೇಕು, ಅವಳು ತುಂಬ ಖುಷಿಯಾಗಿರಬಾರ್ದು ಅವಳು ಅಂತ. ಆಗ ಈ ಕಡೆಗೆ ಜಯದೇವ್ ಕೂಡ ಅವಳನ್ನ ಹೇಳ್ತಾ ಇರ್ತಾನೆ. ಹೇಳುವಾಗ ನೋಡು, ನಾನು ಈ ಥರ ಎಲ್ಲ ನೀನು ಡೈವರ್ಸ್ ಕೊಟ್ಟರೆ ನನಗೆ ಯಾವ ತಂಡನೇ ಇಲ್ಲ, ನೀನು ನನಗೆ ಡೈವರ್ಸ್ ಕೊಟ್ಬಿಡು, ನನಗೆ ತುಂಬ ಖುಷಿ ಆಗ್ಬಿಡುತ್ತೆ, ನಾನು ಇನ್ಮೇಲೆ ತುಂಬ ಸಂತೋಷವಾಗಿರ್ತೀನಿ ಅಂತ. ಈ ಕಡೆ ಮಲ್ಲಿ ಕೂಡ ಜಯದೇವ್ನ ರೇಗಿಸ್ತಾ ಇರ್ತಾಳೆ. ರೇಗಿಸುವಾಗ ಆಗ ಈ ಕಡೆ ಜಯದೇವ್ ನಾನು ಏನು ಮಾತಾಡಬೇಕು ಅನ್ನೋದು ಕೂಡ ಜಯದೇವಿಗೆ ಗೊತ್ತಾಗ್ತಾನೆ ಇಲ್ಲ. ಆಗ ಈ ಕಡೆಗೆ ಇಲ್ಲ, ಇವಳಿಗೆ ನಾನು ಡೈವರ್ಸ್ ಕೊಡಬಾರ್ದು, ಇವಳನ್ನ ನಾನು ಟಾರ್ಚರ್ ಕೊಡಬೇಕು, ಅವಳು ನನ್ನನ್ನು ನೋಡಿ ನಮ್ಮಿಬ್ಬರು ನೋಡಿ ನನ್ನ ದಿಯನ್ ನೋಡಿಬಿಟ್ಟು ನಮ್ಮಿಬ್ಬರನ್ನ ಫುಲ್ ಖುಷಿ ಮಾಡೋದು ನೋಡಿಬಿಟ್ಟು ಅವಳು ನರಳ್ತಾ ಸಾಯಬೇಕು, ಅವಳನ್ನ ತುಂಬ ಖುಷಿಯಿಂದ ಇರೋದಕ್ಕೆ ನಾನು ಬಿಡೋದೇ ಇಲ್ಲ, ಇಲ್ಲ ನಾನು ಡೈವರ್ಸ್ ಕೊಡೋದೇ ಇಲ್ಲ ಅಂತ. ಈ ಕಡೆಗೆ ಜಯದೇವ್ ಕೂಡ ಮನಸ್ಸಲ್ಲಿ ಮಾತಾಡ್ಕೊತಾ ಇರ್ತಾನೆ. ಮಾತಾಡ್ಕೋವಾಗ ಈ ಕಡೆಗೆ ಇನ್ನು ಈ ಕಡೆ ಮಲ್ಲಿ ಈ ಕಡೆನ ತುಂಬ ಫೋರ್ಸ್ ಮಾಡ್ತಾ ಇರ್ತಾಳೆ. ಯಾಕೆ ಜಯದೇವ್, ನಾನು ಡೈವರ್ಸಿಗೆ ಕೊಡೋದಕ್ಕೆ ತುಂಬ ಚೆನ್ನಾಗಿ ರೆಡಿಯಾಗಿದ್ದೀನಿ, ನಾನು ನೋಡು ನಿನಗೆ ಡೈವರ್ಸ್ ಕೊಟ್ಟರೆ ನನಗೆ ಯಾವ ಭಯನೂ ಇಲ್ಲ, ಅಂದಮೇಲೂ ನಾನು ಇನ್ನೊಂದು ಹುಡುಗನ ನೋಡಿಕೊಂಡು ನಾನು ಮದುವೆ ಮಾಡ್ಕೊಂಡು ತುಂಬ ಚೆನ್ನಾಗಿ ಕೂಡ ನಾನು ಇರ್ತೀನಿ, ಇನ್ನು ಇದರಲ್ಲಿ ನನಗೆ ಆಸ್ತಿ ಕೂಡ ನನಗೆ ಬರುತ್ತೆ ಅಂದಾಗ ಈ ಕಡೆ ಈ ಮಲ್ಲಿ ಕೂಡ ಜಯದೇವ್ ಹತ್ರ ಹೇಳ್ಬಿಟ್ಟು ಫುಲ್ ಭಯ ಪಡಿಸ್ತಾ ಇರ್ತಾಳೆ. ಅದನ್ನೆಲ್ಲ ಕೂಡ ಕೇಳಿಸ್ಕೊಂಡು ಈ ಕಡೆ ಜಯದೇವು ಫುಲ್ ಭಯ ಪಡ್ತಾ ಇರ್ತಾನೆ. ಇದೇನು ಎಲ್ಲ ಕೂಡ ನನಗೆ ಸಿಗಬೇಕು ಅಂದ್ಕೊಂಡಿದ್ರೆ ಇದೆಲ್ಲ ಉಲ್ಟಾ ಆಗ್ತಿದೆ ಅಲ್ವಾ ಅಂತ. ಈ ಕಡೆ ಜಯದೇವ್ ಕೂಡ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಆಗ ಇದನ್ನೆಲ್ಲ ಕೂಡ ಮಾತಾಡಿಬಿಟ್ಟು ಜಯದೇವ್ಗೆ ಒಂದು ನಿಮಿಷ ಕೂಡ ಅವನು ಇನ್ನು ತುಂಬ ಖುಷಿಯಾಗಿರೋದಕ್ಕೆ ಬಿಡೋದೇ ಇಲ್ಲ ಈ ಮಲ್ಲಿ ಕೂಡ. ಆಗ ಮಾತಾಡ್ತಾ ಬಂದಿರ್ತಾಳೆ ಜಯದೇವ್ ಹತ್ರ. ಮಾತಾಡಿಬಿಟ್ಟು ಇನ್ನು ಈ ಕಡೆಗೆ ಜಯದೇವು ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಆಗ ಕುಡಿಯೋದು ಫುಲ್ಲು, ಆದರೂ ಸಿಗರೇಟ್ ಸೇರೋದು ಫುಲ್ಲು ಟೆನ್ಷನ್ ಮಾಡ್ಕೊತಾ ಇರ್ತಾನೆ. ಆಗ ಈ ಕಡೆ ಈ ದಿಯಾ ಬಂದ್ಬಿಟ್ಟು ಯಾಕೆ ಜಯದೇವ್ ಈ ಥರ ಎಲ್ಲ ನೀನು ಫುಲ್ ಟೆನ್ಷನ್ ಮಾಡ್ಕೊಂಡಿದ್ಯಾ, ಯಾಕೆ ಇಷ್ಟೊಂದು ಸಿಗರೇಟ್ ಸೇದಿದ್ಯಾ, ಯಾಕೆ ಇಷ್ಟೊಂದು ಕೊಡ್ತಾ ಇದ್ದೀ ನೀನು ಅಂತ. ಈ ಕಡೆ ದಿಯಾ ಕೂಡ ಬಂದು ಕೇಳ್ತಾ ಇರ್ತಾಳೆ. ಈ ಕಡೆ ಇಲ್ಲ ನಾನು ಅವಳಿಗೆ ಡೈವರ್ಸ್ ಕೊಡೋದೇ ಇಲ್ಲ, ನಾನು ಸತ್ರು ಡೈವರ್ಸ್ ಕೊಡೋದೇ ಇಲ್ಲ, ಅವಳಿಗೆ ನಾನು ಕೊಡೋದೇ ಇಲ್ಲ, ಅವಳು ನನಗೆ ಡೈವರ್ಸ್ ಕೊಟ್ಟರೆ ತುಂಬ ಚೆನ್ನಾಗಿರ್ತಾಳೆ ಅಂತ, ಅವಳು ಖುಷಿಯಾಗಿರ್ತಾಳೆ ಅಂತ, ಅವಳು ಖುಷಿಯಾಗಿರೋದಕ್ಕೆ ನಾನು ಬಿಡೋದೇ ಇಲ್ಲ, ಅವಳು ದಿನ ಟಾರ್ಚರ್ ಕೊಡ್ತಾ ಇರಬೇಕು, ನಾನು ಅವಳನ್ನ ನರಳ್ತಾ ಇರಬೇಕು, ಅವಳು ತುಂಬ ಖುಷಿಯಿಂದ ಇರೋದಕ್ಕೆ ನಾನು ಬಿಡೋದೇ ಇಲ್ಲ, ಇಲ್ಲ ನಾನು ಡೈವರ್ಸ್ ಕೊಡೋದೇ ಇಲ್ಲ ಅಂತ. ಈ ಕಡೆ ಜಯದೇವ್ ಕೂಡ ಈ ಕಡೆ ಮಾತಾಡ್ತಾ ಇರ್ತಾನೆ ದಿಯಾ ಹತ್ರ. ಈ ಕಡೆ ಇನ್ನು ದಿಯಾ ಅಂತೂ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಏನಪ್ಪ ಇದು, ಎಲ್ಲ ಆಸ್ತಿ ಕೂಡ ನನಗೆ ಸಿಗುತ್ತೆ ಅಂದ್ಕೊಂಡಿದ್ರೆ, ಈ ಆಸ್ತಿ ಎಲ್ಲ ತಗೊಂಡು ಕೂಡ ನಾನು ಮನೆ ಬಿಟ್ಟು ಹೋಗಬೇಕು ಅಂದ್ಕೊಂಡಿದ್ರೆ ಇದೆಲ್ಲ ಕೂಡ ನನ್ನ ಪ್ಲ್ಯಾನ್ ಉಲ್ಟಾ ಆಗ್ತಿದೆಯಲ್ಲಪ್ಪ, ಏನು ಮಾಡಬೇಕು ನಾನು ಅಂತ. ಆಗ ಈ ಕಡೆಗೆ ಈ ದಿಯಾ ಕೂಡ ಫುಲ್ ಟೆನ್ಷನ್ ಮಾಡಿಕೊಂಡು ಇರ್ತಾಳೆ. ಆಗ ಈ ಕಡೆ ಜೈನೇನ ನೋಡ್ತಾ ಇರ್ತಾಳೆ. ನೋಡುವಾಗ ಇನ್ನೇನು ನಿಮ್ಮಲ್ಲಿ ಎಲ್ಲ ಮಾತಾಡಿಬಿಟ್ಟು ಆರಾಮಾಗಿ ಇನ್ನೇನು ಅವ್ನು ನನ್ನ ಗಂಡ, ನಾನು ಬಿಟ್ಟು ಇರೋದಕ್ಕೆ ಆಗೋದಿಲ್ಲ, ಅವನು ನಾನು ಬಿಡೋದೇ ಇಲ್ಲ, ನಾನು ಅವನ ಹೆಂಡತಿ, ಅವನು ನನ್ನ ಗಂಡ, ಇನ್ನು ಅವಳು ದಿಯಾ ಅಂತ. ಆಗ ಈ ಕಡೆ ಮಲ್ಲಿ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಅದನ್ನೆಲ್ಲ ಕೂಡ ಹೇಳ್ಬಿಟ್ಟು ಫುಲ್ ಖುಷಿಯಿಂದ ಕೂಡ ಹೊರಗಡೆ ಬಂದು ಈ ಕಡೆ ಆನಂದ್ ಕೂಡ ಫೋನ್ ಮಾಡ್ತಾಳೆ. ಆನಂದ್ ಹತ್ರ ಫೋನ್ ಮಾಡಿಬಿಟ್ಟು ಆನಂದ್ ಅಣ್ಣ, ನಾನು ಇಲ್ಲ ನೀನು ಹೇಳೋದು ವಿಷಯ ಕೂಡ ಎಲ್ಲ ಮಾತಾಡಿದ್ದೀನಿ ನಾನು, ಅವನು ಅದಕ್ಕೆ ಏನು ಮಾತಾಡಲೇ ಇಲ್ಲ, ಫುಲ್ ಭಯಪಟ್ಬಿಟ್ಟಿದ್ದಾನೆ, ಅವನು ನನಗೆ ಡೈವರ್ಸ್ ಕೊಡೋದೇ ಇಲ್ಲ ಅಂತಾನ, ಅವನು ಸೈನ್ ಮಾಡಲೇ ಇಲ್ಲಣ್ಣ ಅಂತ. ಆಗ ಕಡೆಗೆ ಈ ಮಲ್ಲಿ ಕೂಡ ಹೇಳ್ತಾ ಇರ್ತಾಳೆ. ಓ ಆಯ್ತಮ್ಮ, ತುಂಬ ಚೆನ್ನಾಗಿ ಮಾಡಿದ್ದೀಯಾ, ನಾನು ಹೇಳಿದ್ದೆಲ್ಲ ಮಾಡಿಬಿಟ್ಟಿದೆಯಲ್ಲ, ಆಯಿತು ನೀನು ಎಲ್ಲ ಒಳ್ಳೆಯದಾಗಿದೆ ಬಿಡಿಯಮ್ಮ ಅಂತ. ಆಗ ಕಡೆಗೆ ಆನಂದ್ ಕೂಡ ಹೇಳ್ತಾ ಇರ್ತಾನೆ. ಹೇಳುವಾಗ ಹಾಂ ಆಯ್ತಣ್ಣ, ಥ್ಯಾಂಕ್ಸ್ ಅಣ್ಣ ನನಗೆ ಇಷ್ಟೆಲ್ಲ ಮಾಡಿದ್ದಕ್ಕೆ ಅಂತ. ಈ ಕಡೆ ಮಲ್ಲಿ ಕೂಡ ಹೇಳ್ತಾ ಇರ್ತಾಳೆ. ಹೇಳುವಾಗ ಈ ಕಡೆ ಈ ಆನಂದ್ ಅವರು ಒಂದೇ ಆಗ್ತಾರಾ ಅಂತ. ಈ ಕಡೆ ಆನಂದ್ ಮಲ್ಲಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಅಣ್ಣ ಇನ್ನು ಗೌತಮ್ ಬಾಬಾ ನಮ್ಮ ಅಕ್ಕ ಕೂಡ ಒಂದೇ ಆಗ್ಬಿಡ್ತಾರಣ್ಣ, ಅವರಿಬ್ಬರು ಕೂಡ ಒಂದೇ ಆಗೋ ಹತ್ರ ಬಂದಿದೆ ಅಂತ. ಈ ಕಡೆ ಮಲ್ಲಿ ಕೂಡ ಹೇಳ್ತಾ ಇರ್ತಾಳೆ. ಏನಮ್ಮ ನೀನು ಅಂದರೆ ಅಷ್ಟೇ ಸಾಕು, ಅವ್ರು ಹಾಗೆ ಚೆನ್ನಾಗಿದ್ದರೆ ಸಾಕು ಅಂತ. ಈ ಕಡೆ ಆನಂದ್ ಕೂಡ ಹೇಳ್ತಾ ಇರ್ತಾನೆ. ಹೇಳುವಾಗ ಹ್ಞೂನಣ್ಣ, ಒಂದು ಸಲ ಆಗ ಅನಿಸುತ್ತೆ
ಇರುತ್ತೆ, ಒಂದು ಸಲ ಇನ್ನೊಂದು ಸ್ವಲ್ಪ ಬೇಜಾರಾಗುತ್ತೆ. ಅವರಿಬ್ಬರು ಒಂದಾಗ್ತಾರೋ ಇಲ್ಲ ಅನ್ನೋದು ಕೂಡ ಸ್ವಲ್ಪ ನನಗೆ ಭಯ ಆಗ್ತಿದೆ ಅಂತ ಆಗ ಈ ಕಡೆಗೆ ಈ ಮಲ್ಲೆ ಕೂಡ ಹೇಳ್ತಾ ಇರ್ತಾಳೆ. ಆಯ್ತಮ್ಮ, ನೀನು ಅವ್ರು ಏನೇನು ಮಾಡ್ತಾರೋ ಏನೇನು ಮಾತಾಡ್ತಾರೋ ಎಲ್ಲ ಕೂಡ ನಾನು ಅವಾಗವಾಗ ಫೋನ್ ಮಾಡಿಬಿಟ್ಟು ಹೇಳ್ತಾ ಇರು ನೀನು ಅಂತ ಆಗ ಈ ಕಡೆಗೆ ಆನಂದ್ ಕೂಡ ಹೇಳ್ತಾ ಇರ್ತಾನೆ. ಆಯ್ತಣ್ಣ, ನೀನು ಫೋನ್ ಮಾಡ್ತೀನಿ ನಾನು, ಆಯಿತು ಮನೆಗೆ ಹೋಗ್ತೀನಿ ನಾನು, ಲೇಟ್ ಆಗಿದೆ ಅಂತ ಈ ಕಡೆ ಮಲ್ಲೆ ಕೂಡ ಫೋನ್ ಮಾಡಿಬಿಟ್ಟು ಕಟ್ ಮಾಡ್ತಾಳೆ. ಇನ್ನು ಈ ಕಡೆಗೆ ಈ ಮಿಂಚುಗೆ ಎಲ್ಲ ಕೂಡ ಅದೇನೋ ವರ್ಕ್ ಮಾಡಬೇಕು ಅಂತ ಆಗ ಎಲ್ಲ ಪೇಪರ್ಸ್ ಕೂಡ ತಗೊಂಡು ಆಗ ಈ ಕತ್ತರಿ ಕೂಡ ತಗೊಂಡು ಎಲ್ಲ ವರ್ಕ್ ಮಾಡ್ತಾ ಇರ್ತಾಳೆ. ಮಾಡುವಾಗ ಇನ್ನು ಏನೋ ನನಗೆ ಇದು ಪೇಪರ್ ಇನ್ನೊಂದು ಸ್ವಲ್ಪ ಈ ಬುಕ್ಕಿಲ್ಲಿ ಡೈರಿ ಎಲ್ಲಿಟ್ಟಿದ್ದೀನ ಅಂತ ಅವಾಗ ಹುಡ್ಕೋಕ್ಕಂತ ಹೋಗ್ತಾ ಇರ್ತಾಳೆ. ಆಗ ಹುಡುಕುವಾಗ ಇನ್ನು ಈ ಗೌತಮು ಆಕಾಶ್ ಫೋಟೋ ಎಲ್ಲ ತೆಗೆಸ್ಕೊಂಡಿದ್ದು, ಎಲ್ಲ ತಿಂದಿದ್ದು, ಎಂಜಾಯ್ ಮಾಡಿದ್ದು, ಇಬ್ಬರು ಸೇರಿಕೊಂಡು ಎಲ್ಲ ಸುತ್ತಾಡಿದ್ದು ಕೂಡ ಫೋಟೋ ಸಿಕ್ಕಿರುತ್ತೆ, ಆಲ್ಬಮ್ ಸಿಕ್ಕಿರುತ್ತೆ. ಆಗ ಅದು ಕೂಡ ಆಲ್ಬಮ್ ಕೆಳಗೆ ಬಿದ್ದುಬಿಡುತ್ತೆ. ಆಗ ಅದನ್ನೆಲ್ಲ ಕೂಡ ನೋಡಿಬಿಟ್ಟು ಮಿಂಚು ಫುಲ್ ಶಾಕ್ ಆಗಿಬಿಡ್ತಾಳೆ. ಏನು ಇದು, ಆಕಾಶಂದು ಅಪ್ಪಂದು ಇಲ್ಲೇ ಇದೆ ಅಲ್ವಾ, ಪಪ್ಪಂದು ಇದು ಅಲ್ವಾ ಫೋಟೋ, ಯಾಕೆ ಈ ಆಕಾಶು ಅಪ್ಪನ ಹತ್ರ ಫೋಟೋ ತೆಗೆಸ್ಕೊಂಡಿದ್ದಾರಲ್ವಾ, ಯಾಕೆ ಇವ್ರು ಇಷ್ಟು ಚೆನ್ನಾಗಿದ್ದಾರಲ್ವ ಕ್ಲೋಸ್ ಆಗಿ ಅಂತ ಈ ಕಡೆಗೆ ಮಿಂಚು ಕೂಡ ಫುಲ್ ಡೌಟ್ ಪಡ್ತಾ ಇರ್ತಾಳೆ. ಡೌಟ್ ಪಡುವಾಗ ಏನಿದು, ಯಾಕೆ ಈ ಥರ ಎಲ್ಲ ಇದೆ ಅಲ್ವಾ ಅಂತ ಆ ಕಡೆಗೆ ಮಿಂಚು ಫುಲ್ ಡೌಟ್ ಪಡ್ತಾ ಈಗ ಏನಾದರೂ ಮಾಡಿಬಿಟ್ಟು ನಾನು ಅಪ್ಪನ್ನ ಕೇಳಬೇಕು ಅಂತ ಆಗ ಫುಲ್ ಟೆನ್ಷನ್ ಮಾಡ್ಕೊತಾ ಇರ್ತಾಳೆ. ಇನ್ನು ಈ ಕಡೆಗೆ ಗೌತಮ್ ಹತ್ರ ಬಂದುಬಿಟ್ಟು ಈ ಕಡೆಗೆ ಯೋಚನೆ ಮಾಡ್ತಾ ಇರ್ತಾನೆ. ನನಗೋಸ್ಕರ ಭೂಮಿ ಇದನ್ನೆಲ್ಲ ಮಾಡಿದ್ದಾಳ, ನನಗೆ ಇಷ್ಟು ಸುಸ್ತಾದರೂ ಕೂಡ ಇಷ್ಟೆಲ್ಲ ಮಾಡಿದ್ದಾಳೆ ಅವಳು, ನನ್ನ ಹತ್ರ ಮಾತಾಡೋದೇ ಇಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ ಅನ್ನೋ ಥರ ಮಾಡ್ತಿರ್ತಾಳೆ. ಆದರೂ ನನ್ನ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡು ಪಾಪ ನೈಟೆಲ್ಲ ನಿದ್ದೆ ಕೆಟ್ಬಿಟ್ಟು ನನಗೋಸ್ಕರ ಈ ಥರ ಕಷ್ಟಪಟ್ಟಿದ್ದಾರೆ ಅಂತ ಈ ಕಡೆಗೆ ಗೌತಮ್ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಯೋಚನೆ ಮಾಡುವಾಗ ಭೂಮಿನ ಈ ಕಡೆ ಮಿಂಚು ಕೂಡ ಬಂದ್ಬಿಡ್ತಾಳೆ. ಅಪ್ಪ ಇದು ನೋಡು, ಇದು ಸಿಕ್ತು ನನಗೆ, ಏನು ಆಕಾಶು ಏನು ನಿನ್ನ ಹತ್ರ ಇಷ್ಟು ಕ್ಲೋಸ್ ಆಗಿ ಫೋಟೋ ತೆಗೆಸ್ಕೊಂಡಿದ್ದಾನಲ್ವಾ ಅಂತ ಈ ಕಡೆ ಮಿಂಚು ಕೂಡ ಗೌತಮ್ ಹತ್ರ ಬಂದು ತೋರಿಸ್ತಾ ಇರ್ತಾನೆ. ಆಗ ಗೌತಮ್ ಫುಲ್ ಶಾಕ್ ಆಗ್ಬಿಡ್ತಾನೆ. ಇವಳಿಗೆ ಹೇಗೆ ಸಿಕ್ತು, ಇದು ಮೇಲೆ ಇಟ್ಟಿದ್ನಲ್ವಾ ಅಂತ ಈ ಕಡೆ ಗೌತಮ್ ಕೂಡ ಇವರಿಬ್ಬರು ಕೂಡ ಈ ಕಡೆಗೆ ಮಾತಾಡ್ತಾ ಇರ್ತಾರೆ. ಇನ್ನೊಂದು ಕಡೆಗೆ ಈ ಭೂಮಿನೇ ರಾತ್ರಿ ಇದು ಗೌತಮ್ ಹತ್ರ ಎಲ್ಲ ಟ್ಯಾಬ್ಲೆಟ್ ಕೊಡೋದು ಎಲ್ಲ ಅವ್ರನ್ನೇ ಕಾಯ್ತಾ ಇರ್ತಾರಲ್ವ, ಅವ್ರನ್ನೆಲ್ಲ ಕೂಡ ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾರಲ್ವ, ಅದನ್ನು ಎಲ್ಲ ಕೂಡ ನೋಡಿಬಿಟ್ಟು ಈ ಒಟರ್ದವರು ನೋಡಿರ್ತಾಳೆ. ಇವಳು ನೋಡು ಇವಾಗ ಬಂದು ಹೇಗೆಲ್ಲ ಮಾಡ್ತಿದ್ದಾಳೆ, ಪಾಪ ಗೌತಮ್ ಸಾರು ಎಷ್ಟು ಒಳ್ಳೆಯವರು, ಆದರೂ ಇವಳ ಮೇಲೆ ನನಗೆ ಡೌಟ್ ಬರ್ತಾ ಇದೆ ಅಂತಾಗ ಈ ಒಟರ್ದೆಲ್ಲರೂ ಕೂಡ ಭೂಮಿನ ತುಂಬ ಬೈಕೊತಾ ಇರ್ತಾರೆ. ಅವಳ ಮೇಲೆ ಕೆಟ್ಟ ಅಭಿಪ್ರಾಯ ಕೂಡ ಬಂದಿರುತ್ತೆ. ಆಗ ಒಟರ್ದಲ್ಲಿ ಕೂಡ ಎಲ್ಲರಿಗೂ ಕರೆದ್ಬಿಟ್ಟು ಒಂದು ಹೆಣ್ಮಕ್ಳು ಕೂಡ ಎಲ್ಲರೂ ಮಾತಾಡ್ತಾ ಇರ್ತಾರೆ. ಎಲ್ಲರೂ ಮಾತಾಡಿಬಿಟ್ಟು ಈ ಕಡೆಗೆ ಈ ಟೀಚರಮ್ಮ ಬಂದಿದ್ದಾಳಲ್ವ, ಅವರು ಒಳ್ಳೆಯವರಲ್ಲ, ಅವರು ಎಲ್ಲ ಬುದ್ಧಿ ಚೆನ್ನಾಗಿಲ್ಲ, ಅವ್ರನ್ನ ಒಟರ್ದಲ್ಲಿ ಇರೋದಕ್ಕೆ ನಾವು ಬಿಡಬಾರ್ದು ಅಂತ ಆಗ ಈ ಕಡೆಗೆ ಒಟರ್ದಲ್ಲಿ ಹೆಣ್ಮಕ್ಳು ಕೂಡ ಭೂಮಿನ ನೋಡಿಬಿಟ್ಟು ಬೆಳಗ್ಗೆ ತುಂಬ ಕೆಟ್ಟದಾಗಿ ಕೂಡ ಮಾತಾಡ್ತಾ ಇರ್ತಾರೆ. ನೀನು ಈ ಥರ ಎಲ್ಲ ಮಾಡ್ತೀಯ ಅಂತ ನನಗೆ ಗೊತ್ತೇ ಇರಲಿಲ್ಲ, ಗೌತಮ್ ಸಾರು ಕೂಡ ಈ ಥರ ಎಲ್ಲ ಮಾಡ್ತಾನೆ ಅಂತ ಗೊತ್ತೇ ಆಗಲಿಲ್ಲ, ನೀವು ಈ ಥರ ಎಲ್ಲ ನಿಮ್ಗೆ ಇದೆಯಾ, ನೀವು ಈ ಥರ ಎಲ್ಲ ಇದ್ದರೆ ನಮ್ಮ ಹೋಟೆಲ್ದಲ್ಲಿ ನಿಮ್ಮನ್ನು ನಾವು ಫಸ್ಟಿಗೆ ಈ ಬಾಡಿಗೆನೇ ಕೊಡ್ತಿದ್ದಿಲ್ಲ, ನೀವು ಈ ಥರ ಎಲ್ಲ ಇದ್ದೀರಾ ಅಂತ ಆಗ ಈ ಕಡೆಗೆ ಹೋಟೆಲ್ದಲ್ಲಿ ಹೆಣ್ಮಕ್ಳು ಕೂಡ ಮಾತಾಡ್ತಾ ಇರ್ತಾರೆ. ಭೂಮಿನ ಚುಚ್ಚಿ ಮಾತಾಡ್ತಾ ಇರ್ತಾರೆ. ಆಗ ಮಾತಾಡುವಾಗ ಈ ಕಡೆಗೆ ಭೂಮಿಗಂತೂ ಫುಲ್ ಕೋಪ ಬಂದುಬಿಡುತ್ತೆ. ಕೋಪ ಬಂದುಬಿಟ್ಟು ನೀವು ಯಾಕೆ ಈ ಥರ ಎಲ್ಲ ಮಾತಾಡ್ತಾ ಇದ್ದೀರಾ, ಅವರು ನಿನ್ನೆ ಮಧ್ಯಾಹ್ನದಿಂದ ಅವರು ಹೊರಗೆ ಬಂದಿಲ್ಲ, ನೀವು ಒಬ್ಬರಾದರೂ ಹೋಗಿ ನೋಡಿದ್ರ ಅಂತ ಈ ಕಡೆ ಭೂಮಿ ಕೂಡ ಹೇಳ್ತಾ ಇರ್ತಾಳೆ. ಒಟ್ಟರದಲ್ಲಿ ಎಲ್ಲರನ್ನೂ ಕೂಡ ಬೈದ್ಬಿಟ್ಟು ಎಲ್ಲರೂ ಬಾಯಿ ಮುಚ್ಚೋ ಥರ ಮಾಡ್ತಾ ಇರ್ತಾಳೆ ಭೂಮಿ. ಮಾಡಿಬಿಟ್ಟು ಆಗ ಇನ್ನೊಂದು ಕಡೆಗೆ ಭೂಮಿ ಕೂಡ ಫುಲ್ ಬೇಜಾರಾಗ್ತಾ ಇರ್ತಾಳೆ. ಎಲ್ಲ ನನ್ನಿಂದೆ ಅಲ್ವೇ ಈ ಗೌತಮ್ಗೆ ಇಷ್ಟಕ್ಕೊಂದು ಮಾತು ಬರ್ತಿದೆ, ನಾನು ಏನು ಮಾಡಬೇಕು ಅಂತ ಆಗ ಈ ಕಡೆ ಈ ಭೂಮಿ ಕೂಡ ಫುಲ್ ಬೇಜಾರು ಪಡ್ತಾ ಇರ್ತಾಳೆ. ಆಗ ಇನ್ನೊಂದು ಕಡೆ ಮಲ್ಲಿ ಕೂಡ ಇವರಿಬ್ಬರು ಒಂದೇ ಆಗ್ತಾರೆ. ಇನ್ನು ಅಕ್ಕನಿಗೋಸ್ಕರ ಭಾವನಿಗೋಸ್ಕರ ಅಕ್ಕ ಅಂತ ಈ ಕಡೆ ಮಲ್ಲಿ ಕೂಡ ಫುಲ್ ಖುಷಿ ಪಡ್ತಾ ಇರ್ತಾಳೆ. ಅವನ ಜೀವನ ಹೇಗಂತ ಅವಳು ಯೋಚನೆ ಮಾಡೋದೇ ಇಲ್ಲ. ಈ ಕಡೆ ಈ ಅಕ್ಕನ ಭಾವನ ಒಂದೇ ಮಾಡಬೇಕು ಅಂತ ಈ ಕಡೆ ಮಲ್ಲಿ ಕೂಡ ಯೋಚನೆ ಮಾಡ್ತಾ ಇರ್ತಾಳೆ. ಮಾಡುವಾಗ ಇನ್ನು ಇಲ್ಲ, ನಾನು ಗೌತಮ್ನ ಬಿಟ್ಟು ದೂರ ಹೋಗಬೇಕು, ಎಲ್ಲಿಗೆ ಹೋದ್ರು ಪಾಪ ನನ್ನಿಂದ ಅವರಿಗೆ ಕಷ್ಟ ಬರ್ತಾ ಇದೆ ಅಂತ ಆಗ ಈ ಕಡೆ ಭೂಮಿ ಕೂಡ ನಾನು ಮನೆ ಬಿಟ್ಟು ಹೋಗಬೇಕು, ಇಲ್ಲೂ ಕೂಡ ಈ ಒಟರದಲ್ಲಿ ಕೂಡ ನಾನು ಇರಬಾರ್ದು ಅಂತ ಆಗ ಈ ಕಡೆ ಭೂಮಿ ಕೂಡ ಯೋಚನೆ ಮಾಡಿಬಿಟ್ಟು ಈ ಕಡೆಗೆ ನನ್ನಿಂದ ನಿನಗೆ ತುಂಬ ಕಷ್ಟ ಆಗಿದೆ ಅಂತ ಆಗ ಈ ಡೈರಿಯಲ್ಲಿ ಕೂಡ ಎಲ್ಲ ಬರೆದ್ಬಿಟ್ಟು ವಿಷಯ ಕೂಡ ಈ ಮನೆಯಲ್ಲಿ ನಾನು ಇರಬಾರ್ದು, ಇಲ್ಲಿ ನಾನು ಇವ್ರ ಜೊತೆಗೆ ಇರಬಾರ್ದು, ನಾನು ಇಲ್ಲಾಂದರೆ ಅವ್ರು ತುಂಬ ಖುಷಿಯಾಗಿರ್ತಾರೆ, ನಾನಿದ್ದರೆ ಎಲ್ಲ ಅವರಿಗೆ ಕಷ್ಟ ಆಗುತ್ತೆ ಅಂತ ಈ ಕಡೆ ಭೂಮಿ ಕೂಡ ಡೈರಿಯಲ್ಲಿ ಲೆಟರ್ ಬರೆದ್ಬಿಡ್ತಾಳೆ. ಇಲ್ಲಿಗೆ ಒಂದು ಸಂಚಿಕೆ ಮುಗಿತಾರೆ ಫ್ರೆಂಡ್ಸ್. ಥ್ಯಾಂಕ್ ಯು.